ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಕೆಎಸ್ ಹುದ್ದೆಗಳಿಗೆ ಸಿದ್ಧತೆಯನ್ನ ನಡೆಸ್ತಾ ಇರೋ ನಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ತಗೊಂಡ್ ಬಂದಿದ್ದೀನಿ. ಅದೇನಂದ್ರೆ ಸದ್ಯದಲ್ಲೇ ಕೆಎಸ್ ಹುದ್ದೆಗಳಿಗೆ ಅಧಿಸೂಚನೆಯನ್ನ ಹೊರಡಿಸ್ತಾರೆ ಅಂತ ಒಂದು ಹೊಸ ಮಾಹಿತಿ ಬಂದಿದೆ. ಇದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು 2011ರಲ್ಲಿ 362 ಹುದ್ದೆಗಳಿಗೆ, 2014ರಲ್ಲಿ 464 ಹುದ್ದೆಗಳಿಗೆ, 2015ರಲ್ಲಿ 428 ಹುದ್ದೆಗಳಿಗೆ ಮತ್ತು 2017ರಲ್ಲಿ 106 ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಿ ನೇಮಕಾತಿಯನ್ನ ಮಾಡಿದ್ದಾರೆ. ಹೆಚ್ಚು ಕಡಿಮೆ 6 ವರ್ಷಗಳ ನಂತರ ಅಂದ್ರೆ 2014ರಲ್ಲಿ ಒಟ್ಟು 350ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ, ಕೆಲವೊಂದ್ ಕಡೆ 450 ಅಂತ ಕೂಡ ಹೇಳ್ತಾ ಇದ್ದಾರೆ, ಒಟ್ಟು 450 ಹುದ್ದೆಗಳಿಗೆ ನೋಟಿಫಿಕೇಶನ್ ಅನ್ನ ರೆಡಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಉನ್ನತ ಮೂಲಗಳಿಂದ ಗೊತ್ತಾಗಿದೆ. ಎಲ್ಲಾನು ಅಂದ್ಕೊಂಡಂತೆ ಆದ್ರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಅಂದ್ರೆ 1 ತಿಂಗಳ ಒಳಗೆ ನೋಟಿಫಿಕೇಶನ್ ಅನ್ನು ಕೂಡ ರಿಲೀಸ್ ಮಾಡ್ತಾರಂತೆ. ಈ ನೇಮಕಾತಿ ತುಂಬಾ ವರ್ಷಗಳ ನಂತರ ನಡೀತಾ ಇರೋದ್ರಿಂದ ಏಜ್ ರಿಲ್ಯಾಕ್ಸೇಷನ್ ಜೊತೆಗೆ ಮತ್ತೊಂದು ಎಕ್ಸ್ಟ್ರಾ ಅಟೆಂಪ್ಟ್ ಅನ್ನ ಕೂಡ ಕೊಡ್ತಾರೆ ಅನ್ನೋ ಮಾಹಿತಿ ಇದೆ. ಸ್ವಲ್ಪ ದಿನಗಳಲ್ಲಿ ಈ ಮಾಹಿತಿ ನಿಜಾನ ಅಥವಾ ಸುಳ್ಳ ಅಂತ ಗೊತ್ತಾಗುತ್ತೆ. ಯಾರು ಏನ್ ಬೇಕಾದ್ರೂ ಹೇಳ್ತಾ ಇರ್ಲಿ, ಆದ್ರೆ ದಯವಿಟ್ಟು ಈ ವಿಚಾರಗಳನ್ನ ನಿಮ್ಮ ತಲೆಯಲ್ಲಿ ಹಾಕೊಂಡು ನಿಮ್ಮ ಮೈಂಡ್ ಅನ್ನ ದಯವಿಟ್ಟು ಡೈವರ್ಟ್ ಮಾಡ್ಕೋಬೇಡಿ. ಯಾಕಂದ್ರೆ ಇದು ಇನ್ನೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿಲ್ಲ. ಕೇವಲ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲ್ ಗಳಲ್ಲಿ ಹರಿದಾಡ್ತಾ ಇದೆ ಅಷ್ಟೇನೆ. ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆನೆ ಇವೆಲ್ಲ ಊಹಾಪೋಹಗಳು ನಿಜ ಆಗೋದು. ಸೊ ಯಾರು ಏನ್ ಬೇಕಾದ್ರೂ ಹೇಳ್ತಾ ಇರ್ಲಿ, ನಿಮ್ಗೆ ನಿಜವಾಗ್ಲೂ ಹುದ್ದೆಯನ್ನ ಪಡಿಬೇಕು ಅಂತ ಕನ್ಸಿದ್ರೆ ದಯವಿಟ್ಟು ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಗಮನವನ್ನ ಕೊಡಿ. ಯಾಕಂದ್ರೆ ಪರೀಕ್ಷೆ ಯಾವಾಗ ನಡೆದ್ರೇನು, ಯುದ್ಧಾಭ್ಯಾಸ ಮಾಡಿದ್ರೆ ತಾನೇ ಯುದ್ಧವನ್ನ ಗೆಲ್ಲೋಕಾಗೋದು. ಹಾಗಾಗಿ ನೀವು ಸರಿಯಾಗಿ ಸಿದ್ಧತೆಯನ್ನ ನಡೆಸಿದ್ರೆ ಯಾವಾಗ ಬೇಕಾದ್ರೂ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಬಹುದು. ಸೊ ಪ್ರಿಪರೇಷನ್ ಫಸ್ಟ್, ಎಕ್ಸಾಮ್ ನೆಕ್ಸ್ಟ್ ಅನ್ನೋದು ನಿಮ್ಮ ತಲೆಯಲ್ಲಿರ್ಲಿ. ಒಂದ್ ವೇಳೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂತು ಅಂತ ಆದ್ರೆ ಅದನ್ನ ಖಂಡಿತವಾಗಿ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡೇ ಮಾಡ್ತೀವಿ. ಈ ರೀತಿಯ ಉತ್ತಮ ಮಾಹಿತಿಗಳಿಗೆ ನಮ್ಮ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.